ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅಂತ ಇಷ್ಟು ದಿವಸ ಚರ್ಚೆ ಆಗ್ತಾ ಇತ್ತು. ಆದ್ರೆ ಮೂಕ ಪ್ರಾಣಿಗಳಿಗೂ ಕೂಡ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಸೇಫ್ ಅಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಛೀ ಥು, ಇದೆಂಥ ಅಸಹ್ಯ ನೀಚತನ! ಇದು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ವಿಚಾರ. ಈ ಸ್ಟೋರಿ ನೋಡಿದ್ರೆ ನೀವು ಕೂಡ ಛೀ ಥೂ ಅಂತ ಕ್ಯಾಕರ್ಸಿ ಮುಖಕ್ಕೆ ಹೋಗಿತೀರಾ. ಅಂತಹ ಅಸಹ್ಯ ಘಟನೆ ನಡೆದಿದೆ. ಇದು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸೋ ವಿಚಾರ. ಮೂಕ ಪ್ರಾಣಿ ಮೇಲೆ ಇದೆಂಥ ಮೃಗೀಯ ಕೃತ್ಯ! ಈ ಸುದ್ದಿ ನೋಡಿದ್ರೆ ನೀವು ರೊಚ್ಚಿಗೇಳೋದು ಗ್ಯಾರಂಟಿ. ಈ ನೀಚ ಕೃತ್ಯದ ಸುದ್ದಿ ಕೇಳಿದ್ರೆ ನಿಮಗೆ ಒಂದು ಕಡೆ ಅಸಹ್ಯ ಆಗತ್ತೆ, ಮತ್ತೊಂದು ಕಡೆ ಕೋಪ ಬರೋದು ಗ್ಯಾರಂಟಿ. ಅದೆಂಥ ಭೀಕರ ಕೃತ್ಯ ಗೊತ್ತಾ? ಅದೆಂಥ ಕ್ರೌರ್ಯ ಗೊತ್ತಾ? ಬೆಂಗಳೂರಿನಲ್ಲಿ ಇಂಥ ಕೀಚಕ ಕೃತ್ಯನೂ ನಡೆಯುತ್ತಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಬೆಂಗಳೂರಿನಲ್ಲಿ ನಡೆದೇ ಹೋಗಿದೆ ಘನಘೋರ ಘಟನೆ. ಇಷ್ಟು ದಿನ ಬೆಂಗಳೂರಿನಲ್ಲಿ ಹೆಣ್ಮಕ್ಕಳು ಓಡಾಡೋದಕ್ಕೆ ಕಷ್ಟ ಅನ್ನುವಂತಹ ಸನ್ನಿವೇಶ ಇದೆ ಅಂತ ಆಗಾಗ ಚರ್ಚೆ ಆಗ್ತಾ ಇತ್ತು. ಆದ್ರೆ ಮೂಕ ಪ್ರಾಣಿಗಳಿಗೂ ಕೂಡ ಬೆಂಗಳೂರು ಸಿಟಿ ಸೇಫ್ ಅಲ್ವಾ? ಆ ಥರದ ಒಂದು ಅಸಹ್ಯ ಘಟನೆ ನಡೆದಿದೆ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ. ಐಟಿ ಬಿಟಿಗೆ ಹೆಸರಾಗಿರೋ ಮಹಾನಗರದಲ್ಲೇ ಪೈಶಾಚಿಕ ಕೃತ್ಯ ನಡೆದಿದೆ. ಬೆಂಗಳೂರಿನಲ್ಲಿ ಮೂಕ ಪ್ರಾಣಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದ್ದಾರೆ ಪಾಪಿಗಳು. ಬೆಂಗಳೂರಿನಲ್ಲಿ ಮೂಕ ಪ್ರಾಣಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಬೀದಿ ನಾಯಿ ಮೇಲೆ 4 ಕಾಮುಕರು ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಪಾಪ ರಸ್ತೆ ಬದಿ ಮಲಗಿದ್ದ ಬೀದಿ ನಾಯಿಯನ್ನ ಹೊತ್ತೊಯ್ದು ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ. ಬೆಂಗಳೂರಿನಲ್ಲಿ ಸರ್ಜಾಪುರ ರಸ್ತೆಯ ಕೊಡತಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಅತ್ಯಾಚಾರವನ್ನ ಕಣ್ಣಾರೆ ಕಂಡು ಸ್ಥಳೀಯರು ದಂಗಾಗಿ ಹೋಗಿದ್ದಾರೆ. ನೀಚ ಕೀಚಕರ ಕೃತ್ಯವನ್ನ ನೋಡಿ ಕೊಡತಿಯ ಜನರು ಬೆಚ್ಚಿ ಬಿದ್ದಿದ್ದಾರೆ. ಕೂಡಲೇ ಶ್ವಾನದ ಮೇಲೆ ಅಟ್ಟಹಾಸ ಮೆರೆದವರನ್ನ ಹಿಡಿಯೋದಕ್ಕೆ ಯತ್ನಿಸಿದ್ದಾರೆ. ತಪ್ಪಿಸಿಕೊಳ್ಳುವ ಅವಸರದಲ್ಲೂ ಕೂಡ ವಿಕೃತಿ ಮೆರೆದಿದ್ದಾರೆ ಕಾಮುಕರು. ಓಡಿ ಹೋಗುವಾಗ ನಾಯಿಯನ್ನು ಕೂಡ ಹೊತ್ತೊಯ್ದು ವಿಕೃತಿ ಮೆರೆದಿದ್ದಾರೆ ಈ ಕಾಮಿಷ್ಟರು. ಸ್ಥಳೀಯರ ಕೈಗೆ ಸಿಗದಂತೆ ದಿಢೀರಂತ ನಾಪತ್ತೆಯಾದರೂ ಕಾಮ ಪಿಪಾಸುಗಳು. ಕೃತ್ಯ ನಡೆದು 2 ದಿನಗಳ ಬಳಿಕ ಪತ್ತೆಯಾಗಿದೆ ಅತ್ಯಾಚಾರಕ್ಕೊಳಗಾದ ಆ ಬೀದಿ ನಾಯಿ. ಮರಿ ಹಾಕಿ ಪಾಪ 2 ತಿಂಗಳು ಕಳೆದಿತ್ತು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಬಾಣಂತಿ ಬೀದಿ ನಾಯಿ ಅದು. ಕೂಡಲೇ ಪೊಲೀಸ್ ಠಾಣೆಗೆ ಹೋಗಿ ಸ್ಥಳೀಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವರ್ತೂರು ಪೊಲೀಸ್ ಠಾಣೆಗೆ ಕೊಡತಿಯ ಗ್ರಾಮಸ್ಥರು ಹೋಗಿ ದೂರನ್ನ ನೀಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ.
3 ದಿನ ಆದ ಬಳಿಕ ಈ ಒಂದು ಘಟನೆ, ನಿಜಕ್ಕೂ ಈ ಸ್ಟೋರಿ ನೋಡ್ತಾ ಇದ್ರೆ ನಿಮಗೂ ಅನ್ಸುತ್ತೆ, ಹೊಟ್ಟೆಗೆ ಅನ್ನ ತಿನ್ನುವಂಥವ್ರು ಯಾರು ಈ ತರ ಕೃತ್ಯ ಎಸಗಲ್ಲ. ಇವರು ಗ್ಯಾರಂಟಿ ಹೊಟ್ಟೆಗೆ ಅನ್ನ ತಿನ್ನುವಂಥವ್ರು ಅಲ್ವೇ ಅಲ್ಲ. ಮೂಕ ಪ್ರಾಣಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಅಂತ ಅಂದ್ರೆ ಇವರು ಜನ್ಮಕ್ಕೆ ನಾಚಿಕೆ ಆಗಬೇಕು. ಇಮಿಡಿಯೇಟ್ ಆಗಿ ಅವರನ್ನ ಹಿಡಿಯುವಂತ ಕೆಲಸ ಆಗಿದೆ. ಆದರೆ ತಪ್ಪಿಸ್ಕೊಂಡು ಹೋಗ್ತಾರೆ. ಎಸ್ಕೇಪ್ ಆಗಬೇಕಾದ್ರೆ ಆ ನಾಯಿನೂ ಜೊತೆಲಿ ಎತ್ಕೊಂಡು ಹೋಗಿದ್ದಾರೆ. ಘಟನೆ ನಡೆದು 2-3 ದಿನ ಆದಮೇಲೆ ಆ ಬೀದಿ ನಾಯಿ ಏನಿದೆ ಅದು ಸಿಕ್ಕಿದೆ. ಆಮೇಲೆ 2 ತಿಂಗಳ ಹಿಂದೆ ಅಷ್ಟೇ ಅದು ಮರಿ ಹಾಕಿತ್ತು. ಅಂಥ ಬೀದಿ ನಾಯಿನೂ ಬಿಟ್ಟಿಲ್ಲ ಅಂತ ಅಂದರೆ ಇವ್ರು ಎಂಥ ನಾಯಿಗಳಿರಬೇಕು. 4 ಜನ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ. ರಸ್ತೆ ಬದಿ ಮಲಗಿದ್ದಂತಹ ಬೀದಿ ನಾಯಿಯನ್ನ ಹೊತ್ಕೊಂಡು ಹೋಗಿ ಪೈಶಾಚಿಕ ಕೃತ್ಯ ನಡೆಸಿದ್ದಾರೆ ಈ ಕಾಮ ಪಿಪಾಸುಗಳು. ಮತ್ತೊಂದು ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ.